ಜೈ ಹಿಂದ್, ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅಗ್ನಿವೀರ್ ರ್ಯಾಲಿದು ನೋಟಿಫಿಕೇಶನ್ ಬಂದಿದೆ ಅಲ್ವಾ, ಅದರಲ್ಲಿ ಏನೇನು ಬಂದಿದೆ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಡೇಟ್ ಯಾವಾಗ ಸ್ಟಾರ್ಟು, ಎಷ್ಟು ಏಜ್ ಲಿಮಿಟ್ ಇದೆ, ಹಾಗೆ ಎಜುಕೇಷನ್ ಏನೇನಾಗಿದ್ದರೆ ಯಾವ್ಯಾವ ಅಪ್ಲಿಕೇಶನ್ಗಳಿಗೆ ಹಾಕ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಬಂದುಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಇವತ್ತು 12 ಮಾರ್ಚ್ 2025ರಿಂದ 10 ಏಪ್ರಿಲ್ 2025ರವರೆಗೂ ನಿಮಗೆ ಲಾಸ್ಟ್ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಹಾಗೆ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಅವರು ಜೂನ್ ಮಂತ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಜೂನ್ ಮಂತ್ ಒಳಗಡೆ ಎಕ್ಸಾಮ್ ನಡೆಯುತ್ತೆ. ಇನ್ನು ಯಾವುದೇ ರೀತಿಯಾದ ಡೇಟ್ ಫಿಕ್ಸ್ ಆಗಿಲ್ಲ. ಈಗ ನಿಮಗೆ ತುಂಬ ಸಮಯ ಇದೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ. ಹಾಗೆ ಅಗ್ನಿವೀರ್ GDಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂತಂದರೆ ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಒಂದು ಅಂಕಗಳು ಟೋಟಲ್ ಆಗಿ 45%ಗಿಂತ ಜಾಸ್ತಿ ಇರಬೇಕು ಅಗ್ರಿಗೇಡಲ್ಲಿ. ಹಾಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ 33 ಅಂಕಗಳಿಗಿಂತ ಜಾಸ್ತಿ ಪಾಸ್ ಆಗಿರಬೇಕು. ಏನಕ್ಕಪ್ಪ ಅಂತಂದರೆ ಒಂದೊಂದು ಸ್ಟೇಟಲ್ಲಿ ಇಂಗ್ಲೀಷಲ್ಲಿ 30 ತೆಗೆದ್ರೂ ಪಾಸ್ ಆಗಿರ್ತಾರೆ. ಅಂಥ ವ್ಯಕ್ತಿಗಳು ಬರಲ್ಲ. ಎಲ್ಲ ಸಬ್ಜೆಕ್ಟ್ಗಳಲ್ಲೂ 33 ಅಂಕಗಳ ಮೇಲಿರಬೇಕು. ಟೋಟಲ್ ಆಗಿ ನಿಮ್ಮ ಥಿಯರಿ ಗೀರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ ಒಟ್ಟು ನೀವು 33 ಅಂಕಗಳ ಮೇಲಿದ್ದರೆ ನೀವು GDಗೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ 10th ಮೇಲೆ ಹಾಕೋ ಟ್ರೇಡ್ಮೆನ್ ಕೂಡ ಅದಕ್ಕೂ ಸಹ ಸೇಮ್ ಇದೇ ರೀತಿ ಇರುತ್ತೆ. ಹಾಗೆ 8th ಮೇಲೆ ಹಾಕೋರು ಕೂಡ ಸಹ ಅಷ್ಟೇ ಕಾಮನ್ ಆಗಿ ಪಾಸ್ ಆಗಿದ್ದರೆ ಸಾಕು. ಹಾಗೆ ಅಗ್ನಿವೀರ್ ಟೆಕ್ನಿಕಲ್ಲಿಗೆ ಅಪ್ಲಿಕೇಶನ್ ಹಾಕೋರು ನೀವು ಬಂದುಬಿಟ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಇವಲ್ಲಿ ಇಷ್ಟು ನೀವು ಹೊಂದಿರಬೇಕು PUC ಸೈನ್ಸ್ ಒಳಗಡೆ. ಹಾಗೆ ನಿಮ್ಮ ಒಂದು ಟೋಟಲ್ ಅಗ್ರಿಗೇಡ್ ಬಂದುಬಿಟ್ಟು 50% ಅಗ್ರಿಗೇಡ್ ಆಗಿರಬೇಕು ಟೋಟಲ್ ಓವರಾಲ್ ಆಗಿ. ಹಾಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ 40%ಗಿಂತ ಜಾಸ್ತಿಯಾಗಿ ಪಾಸ್ ಆಗಿರಬೇಕು. ಜಸ್ಟ್ ಪಾಸ್ ಆಗಿದೆ ಅಂದರೆ 35 ಮಾರ್ಕ್ಸ್ಗಳನ್ನ ಪಡೆದುಬಿಟ್ಟು ಪಾಸ್ ಆಗಿದ್ದರೆ ಅವ್ರು ಹಾಕ್ಲಿಕ್ಕೆ ಬರೋಲ್ಲ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ 40ಕ್ಕಿಂತ ಜಾಸ್ತಿ ಅಂಕಗಳನ್ನ ಹೊಂದಿರಬೇಕು. ಓವರಾಲ್ ಆಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಿಮ್ಮ ಅಂಕಗಳು 50%ಗಿಂತ ಮೇಲೆ ಬರಬೇಕು. ಅಂತಂದರೆ 315 ಮಾರ್ಕ್ಸ್ ತೆಗೆದವರು, 310, 305 ಮಾರ್ಕ್ಸ್ ತೆಗೆದವರು ಅಪ್ಲಿಕೇಶನ್ ಹಾಕ್ಬೋದು ಓವರಾಲ್ ಅಗ್ರಿಗೇಡ್. ಹಾಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ 40% ತೆಗೆದಿರ್ಬೇಕು. ಹಾಗೆ ನೆಕ್ಸ್ಟ್ ಮತ್ತು ITML ಕೂಡ ಅಗ್ನಿವೀರ್ ಟೆಕ್ನಿಕಲ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾವ ರೀತಿಯಪ್ಪ ಅಂತಂದರೆ ನೀವು SLCನ 50%ಅಲ್ಲಿ ಅಗ್ರಿಗೇಡ್ ಪಾಸ್ ಆಗಿರಬೇಕು. ಹಾಗೆ ನೀವು 2 ಇಯರ್ಸ್ ITIನ ಕಂಪ್ಲೀಟ್ ಮಾಡಿರಬೇಕು. ಈ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಈ ಒಂದು ಟ್ರೇಡ್ನವರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಎಕ್ಸಾಮ್ ನಿಮಗೆ ಸಹ ಸೇಮ್ ಇರುತ್ತೆ. ಇದಾದ ನಂತರ ಅಗ್ನಿವೀರ್ ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಇದ್ರ ಬಗ್ಗೆ ನೋಡೋದಾದರೆ ನೀವು ಬಂದುಬಿಟ್ಟು +2 ಅಂತಂದರೆ PUC ಮಾಡಿರಬೇಕಾಗುತ್ತೆ. PUC ಒಳಗಡೆ ನೀವು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಏನಾದರೂ ಮಾಡಿರ್ಬೋದು. ಆದರೆ ಒಂದು ಮ್ಯಾಥ್ಸ್ ಸಬ್ಜೆಕ್ಟ್ ಇರಬೇಕಾಗುತ್ತೆ. ಸೈನ್ಸಲ್ಲಿ ಮ್ಯಾಥ್ಸ್ ಇರುತ್ತೆ, ಕಾಮರ್ಸ್ ಮಾಡಿದ್ರೆ ಅಕೌಂಟ್ಸ್ ಇರುತ್ತೆ. ಆರ್ಟ್ಸಲ್ಲಿ ಕೆಲವೊಂದು ಕಡೆ ಮ್ಯಾಥ್ಸ್ ಸಬ್ಜೆಕ್ಟ್ ಇರುತ್ತೆ ಅಥವಾ ಬುಕ್ ಕೀಪಿಂಗ್, ಇದು ಯಾವುದಾದ್ರೂ ಒಂದು ಆಗಿದ್ದರೆ ನೀವೊಂದು ಹುದ್ದೆನ ಹಾಕ್ಬೋದು. ಇದಕ್ಕೆ ಬಂದುಬಿಟ್ಟು ಟೋಟಲ್ ಆಗಿ ಅಗ್ರಿಗೇಟ್ ಬಂದುಬಿಟ್ಟು 60%ಗಿಂತ ಜಾಸ್ತಿ ನಿಮ್ಮ ಒಂದು ಅಂಕಗಳು ಇರಬೇಕು. ಅಗ್ರಿಗೇಟ್ ಆಗಿರಬೇಕು 60%ಗಿಂತ. ಹಾಗೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ 50 ಮಾರ್ಕ್ಸ್ಗಿಂತ ಜಾಸ್ತಿ ಅಂಕಗಳನ್ನ ಪಡೆದಿರಬೇಕು. ಇದಾದ ನಂತರ ಅಗ್ನಿವೀರ್ ಟ್ರೇಡ್ಸ್ಮನ್ 10th ಮೇಲೆ ನೀವು ಜಸ್ಟ್ ಪಾಸ್ ಆಗಿದ್ದರೂ ಸಹ ಅಗ್ನಿವೀರಿಗೆ ಟ್ರೇಡ್ಮನ್ನ ಹಾಕ್ಬೋದು. ಇದಾದ ನಂತರ ಅಗ್ನಿವೀರ್ 8th ಮೇಲೆ ಹಾಕುವಂಥ ಕೆಲವೊಂದು ಟ್ರೇಡ್ಗಳಿರುತ್ತೆ 8ನೇ ಕ್ಲಾಸ್ ಮೇಲೆ. ಅದಕ್ಕೆ ಸಹ ನೀವು ಜಸ್ಟ್ ಪಾಸ್ ಆಗಿದ್ದರೆ ನೀವು ಇದೊಂದು ಹುದ್ದೆನ ಹಾಕ್ಬೋದು. ಹಾಗೆ ಏನಪ್ಪ ಅಂತಂತಂದರೆ ಈಗ ನೀವೇನಾದರೂ PUC ಸೈನ್ಸ್ ಮಾಡಿದರೆ ನೀವು ಟೆಕ್ನಿಕಲ್ ಪ್ಲಸ್ ಕ್ಲರ್ಕಿಗೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಕಸ್ಮಾತ್ ನೀವು PUC ಮಾಡಿಲ್ಲಪ್ಪ ಅಂತಂದರೆ SLC ಮೇಲೆ ನೀವು ಟ್ರೇಡ್ಮೆನ್ ಮತ್ತು GD ಅಪ್ಲಿಕೇಶನ್ ಎರಡನ್ನೂ ನೀವು ಪ್ರಿಫರೆನ್ಸ್ನ ಕೊಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್. ತುಂಬ ಜನ ಇದನ್ನ ಕೇಳ್ತಿದ್ರು, ಡೇಟ್ ಆಫ್ ಬರ್ತ್ ಏನಿದೆ ಈ ಸಲ ಅಂತೇಳಿ. 1 ಅಕ್ಟೋಬರ್ 2014ರಿಂದ 1 ಏಪ್ರಿಲ್ 2008ರವರೆಗೂ ಇಷ್ಟರ ಒಳಗಡೆ ನೀವು ಹುಟ್ಟಿದವರು ಇದ್ದರೆ ಇದರೊಳಗಡೆ ಈ ಒಂದು ಅಪ್ಲಿಕೇಶನ್ನ ನೀವು ಹಾಕ್ಬೋದು. ನಿಮ್ಮ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದರೆ ಅದಕ್ಕೂ ಸಹ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ. ಹಾಗೆ ಹೈಟಲ್ಲಿ ಕೂಡ 2 ಇಂಚು ನಿಮಗೆ ಕಮ್ಮಿ ಇದ್ದರೂ ನೀವು ನಡೆಯುತ್ತೆ. 166 ಹೈಟ್ ಕೇಳಿದರೆ 164 ಇದ್ದರೂ ಕೂಡ ನೀವು ಹೈಟಲ್ಲಿ ಪಾಸ್ ಆಗ್ತೀರಾ. ಹಾಗೆ ಇದಕ್ಕೆ ಮಾರ್ಕ್ಸ್ಗಳಿದೆ, ಅದನ್ನ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾವ್ಯಾವ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಬೋನಸ್ ಆಗಿ ಸಿಗುತ್ತೆ ಅಂತೇಳಿ. ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ಸೆಟ್ ಅದು ನಿಮ್ಮದೇನು CE ಇದೆ ಅಲ್ವಾ, ಅದು ಈ ಸಲ ಕನ್ನಡದಲ್ಲಿದೆ. ತುಂಬ ಖುಷಿ ಪಡುವಂಥ ವಿಚಾರನೇ. ಹಾಗೆ ಕಾಂಪಿಟೇಷನ್ ಸಹ ಜಾಸ್ತಿ ಆಗುತ್ತೆ. ಜಾಸ್ತಿ ಅಂತೇನು ಸ್ವಲ್ಪ ಆಗುತ್ತೆ, ಏನಿಲ್ಲ. ಆ ಕ್ವಶನ್ಗಳು ಬಂದುಬಿಟ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟವಾಗಿರಲ್ಲ, ಓವರಾಲ್ ಇಂಡಿಯಾದಲ್ಲೇ ಇರುತ್ತೆ. ಬಟ್ ಕನ್ನಡದಲ್ಲಿರುತ್ತೆ, ನಿಮಗೆ ಓದಲಿಕ್ಕೆ ಈಸಿ ಆಗುತ್ತೆ. ಕೆಲವೊಬ್ಬರಿಗೆ ಇಂಗ್ಲೀಷು ಹಿಂದಿಲಿರುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ಈಗ ಕನ್ನಡದಲ್ಲಿರೋದ್ರಿಂದ ಆರಾಮಾಗಿ ಗೆಸ್ ಮಾಡ್ಬೋದು, ಓದೋರು ಆರಾಮಾಗಿ. ಹಾಗೆ ಇನ್ನೊಂದು ಬದಲಾವಣೆಗಳು ಏನಪ್ಪ ಅಂತಂದರೆ ನೋಡಿ, ನಾನು ಮುಂಚೆನೇ ಹೇಳಿದ್ದೆ ಈ ಸಲ ಸೆಲೆಕ್ಷನ್ ಪ್ರೊಸೀಜರಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತೇಳಿ. 3-4 ಥರ ಬದಲಾವಣೆಗಳಾಗಿದೆ. ಈಗ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂತಂದರೆ ರನ್ನಿಂಗ್ ಟೈಮ್ ಬಂದುಬಿಟ್ಟು ತುಂಬಾ ಚೇಂಜ್ಮೆಂಟ್ ಮಾಡಿದ್ದಾರೆ. ಇದು ತುಂಬ ರಿಸ್ಕ್ ಆಗುತ್ತೆ ವಿದ್ಯಾರ್ಥಿಗಳಿಗೆ, ತುಂಬ ಕಾಂಪಿಟೇಷನ್ ಆಗಿಬಿಡುತ್ತೆ ಇದು.
ಈಗ ನೋಡಿ ಗ್ರೂಪನ್ನು 5ರಿಂದ 5:30 ಕೊಟ್ಟಿದ್ದಾರೆ. ಗ್ರೂಪ್ 2 ಬಂದುಬಿಟ್ಟು 5:30ರಿಂದ 5:45 ಕೊಟ್ಟಿದ್ದಾರೆ. ಗ್ರೂಪ್ 3 ಬಂದುಬಿಟ್ಟು 5:46ರಿಂದ 6 ನಿಮಿಷ ಕೊಟ್ಟಿದ್ದಾರೆ. ಗ್ರೂಪ್ 4 ಬಂದುಬಿಟ್ಟು 6ರಿಂದ 6:15. ಇದು ಏನಕ್ಕಪ್ಪ ತೊಂದರೆ ಮಾಡುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ. ಈಗ 500 ಜನ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ. ವೇಕೆನ್ಸಿ ಇರೋದು 100 ವೇಕೆನ್ಸಿ ಇರುತ್ತೆ, ಆಯಿತಾ. ಮುಂಚೆ ಎಲ್ಲ ಏನಾಗ್ತಿತ್ತು, ರನ್ನಿಂಗ್ ಹಾರ್ಡ್ ಆಗ್ತಿತ್ತು. 150 ಜನ 200 ಜನ ಆಗ್ತಿದ್ರು ಮೆಡಿಕಲ್ ಫೇಲ್ ಆಗಿ ಫೈನಲ್ ಮೆರಿಟ್ ಲಿಸ್ಟಲ್ಲಿ ಸ್ವಲ್ಪ ಜನ ಫೇಲ್ ಆಗಿಬಿಟ್ಟು ಬರ್ತಿದ್ರು. ಈಗ ಏನಾಗುತ್ತಪ್ಪ ಅಂತಂತಂದರೆ 500ಕ್ಕೆ 500 ಜನನೂ ಪಾಸ್ ಆಗುವಂಥ ಸಂದರ್ಭ ಇದೆ. ಹಂಗಾಗಿ ಸ್ವಲ್ಪ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೋ ಅವರು ಸೆಲೆಕ್ಷನ್ ಆಗ್ತಾರೆ. ಹಾಗಾಗಿ ಎಕ್ಸಾಮ್ ಕಡೆ ತುಂಬಾ ಫೋಕಸ್ ಕೊಡಬೇಕಾಗುತ್ತೆ. ಕಾಮನಾಗಿ ಗೊತ್ತಿದೆ ನಿಮಗೆ, ಎಕ್ಸಾಮ್ ನಡೀತೆ ಜೂನಲ್ಲಿ, ಅದಾದ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದಮೇಲೆ ನಿಮಗೆ ರ್ಯಾಲಿ ನಡೀತೆ. ರ್ಯಾಲಿ ತಿರುಗಿ ದಿನವೇ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಆದಮೇಲೆ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಈ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಈ ಅಪ್ಲಿಕೇಶನ್ ಬಂದುಬಿಟ್ಟು ಹುಡುಗಿಯರು ಮತ್ತು ಹುಡುಗರು ಹಾಕ್ಬೋದು. ಹುಡುಗಿಯರು ಕೇವಲ ಅಗ್ನಿವೀರ್, ವುಮೆನ್ ಮಿಲಿಟರಿ ಪೊಲೀಸ್, GDಗೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ. ಇನ್ನು ಅವರು ಬೇರೆ ಯಾವುದೇ ಟ್ರೇಡಿಗೆ ಹಾಕಕ್ಕೆ ಬರಲ್ಲ. ಹೈಟ್ ಬಗ್ಗೆ ನೋಡೋದಾದರೆ ಅಗ್ನಿವೀರ್ GD ಬಂದುಬಿಟ್ಟು 166 ಕೇಳಿದ್ದಾರೆ. ಹಾಗೆ ಅಗ್ನಿವೀರ್ ಟೆಕ್ನಿಕಲ್ ಬಂದುಬಿಟ್ಟು 165 ಇದೆ. ಹಾಗೆ ಅಗ್ನಿವೀರ್ ಟ್ರೇಡ್ಮ್ಯಾನ್ ಬಂದುಬಿಟ್ಟು 166 ಸೆಂಟಿಮೀಟ್ರನ್ನ ಕೇಳಿದ್ದಾರೆ. ಹಾಗೆ ಕ್ಲರ್ಕ್ ಬಂದುಬಿಟ್ಟು 162 ಸೆಂಟಿಮೀಟ್ರ್ ಹೈಟನ್ನು ಕೇಳಿದ್ದಾರೆ. ವೇಟ್ ಬಂದುಬಿಟ್ಟು ನಿಮ್ಮ ಒಂದು ಹೈಟಿಗೆ ತಕ್ಕನಾಗೆ ವೇಟ್ನ ಆ ಲೀಸ್ಟ್ ಒಳಗಡೆ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಳ್ಳಿ. ನಿಮ್ಮ ಏಜು, ವೇಟು, ಹೈಟು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ನಡೆಯುತ್ತೆ. 8 kg ಹೆಚ್ಚು ಕಮ್ಮಿ ಇದ್ದರೂ ನಡೆಯುತ್ತೆ. ಭಯಪಡುವಂಥ ಅವಶ್ಯಕತೆ ಏನಿಲ್ಲ. ಹಾಗೆ ಚೆಸ್ಟ್ ಮೆಜರ್ ಬಂದುಬಿಟ್ಟು 77 ಸೆಂಟಿಮೀಟ್ರ್ ಇರಬೇಕು. ಹಾಗೆ ಎಕ್ಸ್ಪೆಂಡಬಲ್ ಒಂದು 5 ಸೆಂಟಿಮೀಟ್ರ್ ನೀವು ಇದನ್ನು ಊಹಿಸ್ಬೇಕಾಗುತ್ತೆ. ಇಷ್ಟು ಒಂದು ಮಾಹಿತಿ ಈ ಒಂದು ನೋಟಿಫಿಕೇಷನ್ ಒಳಗಡೆ ಬಂದಿದೆ. ಆಗಲಿಕ್ಕೆ ಏನೇನು ಎಲಿಜಿಬಲ್ ಇದ್ದಾರೆ ಅಂತ ಹೇಳಿದ್ದೀನಿ. ಸೊ ಇದ್ರ ಮೇಲೆ ನೀವು ಇದಕ್ಕೆಲ್ಲ ಕ್ವಾಲಿಫೈ ಆಗಂಗಿದ್ರೆ ನೀವು ಒಂದು ಹುದ್ದೆನ ಅಪ್ಲಿಕೇಶನ್ ಹಾಕ್ಬಿಟ್ಟು ಇದ್ರ ಕಡೆ ಫೋಕಸ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿರಿ. ಅದ್ರ ಬಗ್ಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಈಗ ನೋಟಿಫಿಕೇಷನ್ ಬರುತ್ತೆ, ಯಾವಾಗ ರ್ಯಾಲಿ ನಡೆಯುತ್ತೆ ಏನು ಅಂತೇಳಿ ಡಿಸ್ಟ್ರಿಕ್ಟ್ ವೈಸು. ಸೊ ಅದು ಬಂದಮೇಲೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ನಮಸ್ತೆ ಎಲ್ರಿಗೂ.